ನಮ್ಮ ವಾಹಿನಿಯ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು. ಇವತ್ತಿನ ದಿನ ನಿಮ್ಮ ಸ್ನೇಹಿತರುಗಳು ಹಿತೈಷಿಗಳು ನಿಮಗೆ ಶುಭ ಹಾರೈಸಿದಂತ ಸ್ನೇಹಿತರುಗಳಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ ಸರ್? ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲಾನು ಇವತ್ತೆಲ್ಲ ನಾವು ಎಲ್ಲರಿಗೂ ಟಿಫನ್ ಅರೇಂಜ್ ಮಾಡಿದ್ವಿ. ಕೃಷ್ಣ ಗ್ರ್ಯಾಂಟ್ ಅಂತ ಅಲ್ಲೆಲ್ಲ ಟಿಫನ್ ಮಾಡಿಕೊಂಡು ಇವಾಗೆಲ್ಲ ನಮಗೆ ನಿಮಗೆಲ್ಲ ಫೋಟೋಸ್ ಎಲ್ಲ ಕೊಡ್ತೀನಿ. ಅಲ್ಲೆಲ್ಲ ಸೆಲೆಬ್ರೇಟ್ ಮಾಡಿ ಮಾಯಾಸ್ ಹತ್ರ ಹೋಗಿ ನಾವು ಈ ಕಡೆ ಬಂದ್ವಿ. ಈಗ ನಮ್ಮ ಟೆಂಪಲ್ಗೆ ಹೋಗಿ ಟೆಂಪಲಲ್ಲಿ ಪೂಜೆ ಬೆಳಗ್ಗೆ JP ನಗರ್ ಟೆಂಪಲಲ್ಲಿ ಸುಮಾರು ಬಸಲ್ಸನ್ ಆಗಿದೆ ಮಾಡಿಸ್ಕೊಂಡು ಹಂಗೆ ಈಗ ನಮ್ಮ ಇಲ್ಲೊಬ್ಬ ನನ್ನ ಕ್ಲಾಸ್ಮೇಟು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡೆ. ಅದೇ ಅಣ್ಣನ ಮನೆ ಹತ್ರ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಬೆಳಿಗ್ಗೆ ತಿರುಮಲ ಇದರಲ್ಲಿ ಮಾಡಿಸಿದ್ದೆ. ಸರಿ, ಸಮಾಜ ಸೇವೆ ಅನ್ನೋದು ನಿಮಗೆ ಮೈಗೂಡಿಸ್ಕೊಂಡು ಬಂದಿದ್ದೀರಾ, ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ. ಅದು ಸುಮಾರು ಕರೋನಾ ಸಂದರ್ಭದಲ್ಲಿ ಫುಡ್ ಕಿಟ್ ಕೊಡೋದು, ಬೇರೆ ಬೇರೆ ಒಂದು ವಾಟರ್ ಪ್ಲಾಂಟ್ಸ್ ಮಾಡಿದ್ದೀವಿ. 5 ರೂಪೀಸ್ ಕಾಯಿನ್ ಹಾಕಿದ್ರೆ ಅಂಥದ್ದು 3 ರನ್ ಮಾಡ್ಕೊಂಡು ಸಮಾಜ ಸೇವೆ ಅನ್ನೋದು ಅವತ್ತಿಂದ ನಿಮ್ಗೆ ರೂಢಿಸ್ಕೊಂಡ್ ಬಂದ್ಬಿಟ್ಟಿದೆ, ಬ್ಲಡ್ ಅಲ್ಲೇ ಬಂದಿದೆ. ಇವತ್ತಿನ ದಿನ ಏನೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ? ಈಗ ನನ್ನ ಸೊಸೆ ಒಬ್ಬರು ಕಣ್ಣಿನ MD ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಡಿಸೆಂಬರ್ ಮುಗೀತದೆ. ಮುಗಿದ ಮೇಲೆ ನಾನು ಒಂದು ಚಾರಿಟರಿ ಮಾಡಿಸಿ ಎಲ್ಲರಿಗೂ ಫ್ರೀ ಟೆಕ್ಸ್ಟ್ ಮಾಡಿ ಉಚಿತವಾಗಿ ಕಣ್ಣಿನ ಇದು ಮಾಡಿಸ್ಬೇಕು ಅಂತ CK ಪಳ್ಳ ನಮ್ಮ ಲ್ಯಾಂಡ್ಸ್ ಇದೆಯಲ್ಲ ಫ್ಯಾಕ್ಟ್ರಿ ಹತ್ರ, ಅಲ್ಲಿ ಒಂದು ಮಾಡಿ ಎಲ್ಲರಿಗೂ ಸ್ಪೆಕ್ಸಿಂದ ಹಿಡಿದು ಲೆನ್ಸು ಏನಿದೆಯೋ ಅವ್ರಿಗೆ ಹೋಗಿರೋದೆಲ್ಲ ಫ್ರೀಯಾಗಿ ಮಾಡೋಣ ಅಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಅವರು ಮುಗಿದ ಮೇಲೆ ಮಾಡೋಣ ಅಂತ ನೆಕ್ಸ್ಟ್ ಪ್ರಾಜೆಕ್ಟ್ ಅದೇ ಅಂದ್ಕೊಂಡು. ಸಮಾಜ ಸೇವೆ ಅನ್ನೋದು ನಿಮಗೆ ಹೇಗೆ ಒಂದು ಅವಲಂಬಿತರಾದ್ರಿ ಸರ್? ಈಗ ನಮ್ಮ ಅಣ್ಣವ್ರು ಇದ್ದಾರಲ್ಲ, ಶ್ರೀನಿವಾಸ ರೆಡ್ಡಿ ಅವರು ಮೊದಲಿಂದ ನಮ್ಮ ಮನೆ ನಾವು 5 ಮೆಂಬರ್ ಬ್ರದರ್ಸು, ಅವರೇ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದು. ನಾವಲ್ಲಿ ಹೋಗಿ ನಾವು ಇಂಡಸ್ಟ್ರಿಯಲ್ ಶುರು ಮಾಡಿದ್ವಿ, ಎಲ್ಲ ವೇರ್ ಹೌಸ್ ಕಟ್ಟಿ ಇದು ಮಾಡೋದಕ್ಕೆ. ಅಲ್ಲೆಲ್ಲ ಬಂದಮೇಲೆ ಬಡವ್ರಿಗೆಲ್ಲ ಬರೋದಕ್ಕೆ ನಾವು ಅಲ್ಲಿ ಮಂತ್ಲಿ ಒಂದು 500 ಪೀಪಲ್ಗೆ 300 ರೂಪೀಸು ಆಮೇಲೆ ಕಿಟ್ ಕೊಡ್ತಾಯಿದ್ವಿ. 500 ವರ್ತದ್ದು ಫಾರ್ ಮಂತ್ ಒಂದು ಫುಡ್ ಕಿಟ್ ಕೊಡ್ತಾಯಿದ್ವಿ. ಅವ್ರಿಗೆಲ್ಲ ಇದು ಒಂದು ಕಾರ್ಡ್ ಕೊಟ್ಟು ಎಂಟ್ರಿ ಮಾಡ್ಕೊತೀವಿ, ಯಾರ್ಯಾರು ಬಂದಿದ್ದಾರೆ, ಯಾರು ಕಣ್ಣಿಲ್ವ ಕಾಲು ಇಲ್ದವ್ರಿಗೆ, ಮಕ್ಕಳಿರೋರು, ಮಕ್ಕಳು ನೋಡ್ಕೊತಿರೋರು, ಅವ್ರ ಕೈಲಿ ಏನು ವೃದ್ಧಾಪ್ತ ಕೆಲಸ ಮಾಡದಿರೋರಿಗೆ ಅಂಥವ್ರಿಗೆ 4-5 ಊರಲ್ಲಿ ಗುರುತಿಸಿ ಅವ್ರಿಗೆ ನಾವು ಇದು ಕೊಡ್ತಾಯಿದ್ವಿ, ಫುಡ್ ಟಿಕೆಟ್ ಕೊಡ್ತಾಯಿದ್ವಿ. ಸುಮಾರು ಜನ ಏನು ಅಂತಂದ್ರೆ ಸಮಾಜ ಸೇವೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯಕ್ಕೆ ಬರೋ ಆಸಕ್ತಿ ಇರುತ್ತೆ. ನನಗೆ ರಾಜಕೀಯ ಇದೇನಿಲ್ಲ ಮೇಡಮ್. ಹೆಂಗೆ ಗೊತ್ತಾ, ರಾಜಕೀಯ ಅಂದರೆ ನಮಗೆ ಇಡ್ಸೋದಿಲ್ಲ, ನಮಗೆ ಸ್ವಾಭಿಮಾನ ಜಾಸ್ತಿ ಇರೋದಿಲ್ಲ. ಇಂಥ ದೇವ್ರ ಕಾರ್ಯ ನಮ್ಮ ಇದು ಮಾಡ್ತೀವಿ ಹೊರತು ಅದೇ ಯಾರು ಬಂದರೂ ನಾವು ಅವ್ರಿಗೆಲ್ಲ ಹೆಲ್ಪ್ ಮಾಡ್ತೀವಿ. ಈಗ 4 ಪಾರ್ಟಿಯವ್ರು ಬಂದರೂ 4 ಜನಕ್ಕೂ ಕೊಡ್ತೀವಿ. ನಮಗೆ ಬಿಸ್ನೆಸ್ ಅವ್ರ ಕೆಲಸ ಆಗ್ಬೇಕಷ್ಟೇ, ಆ ಥರ ಮೈಗೂಡಿಸ್ಕೊಂಡು ಹೋಗಿದ್ದೀವಿ. ನಿಮ್ಮ ಒಂದು ಕಾರ್ಮಿಕರ ನಡುವೆ ಬಾಂಧವ್ಯ ಯಾವ ರೀತಿ ಇದೆ? ತುಂಬ ಚೆನ್ನಾಗಿದೆ ಮೇಡಮ್. ಅವ್ರಿಗೆ ಏನೇ ಹೆಲ್ಪ್ ಆಗಲಿ, ಏನೇ ಕಷ್ಟ ಬರಲಿ ಎಲ್ಲ ನೋಡ್ತೀವಿ. ಮೊನ್ನೆ ನನ್ನ ಮನೇಲಿ ಒಬ್ಬ ಕೆಲಸ ಮಾಡ್ಕೊಂಡಿದ್ವಿ. ಅವ್ರಿಗೆ ಮದುವೆ ಕೂಡ ನಾನು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಫುಲ್ ತಾಳಿಯಿಂದ ಹಿಡಿದು ಫುಲ್ ಮದುವೆ ಎಲ್ಲ ನಾನೇ ಮಾಡಿಸಿದೆ. ಆ ಥರ ಒಂದು ಮೈಗೂಡಿಸ್ಕೊಂಡು ಹೋಗಿದ್ದೀವಿ. ಏನೋ ನಾವು ಬಂದು ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ತಾಯಿದ್ದೀವಿ. ಮತ್ತೆ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳು, ಇವತ್ತು ಸಂಜೆನೂ ಬೇರೆ ಒಂದು ಕಾರ್ಯಕ್ರಮಗಳು ಬರ್ದೇ ಸ್ವಲ್ಪ ನನ್ನಲ್ಲಿ ಒಂದು ಸಿದ್ದಿನಪಾಳ್ಯ ಹತ್ರ ನಾನು ಒಂದು ಲ್ಯಾಂಡ್ ತೊಗೊಂಡಿದ್ದೀನಿ. ಅಲ್ಲಿ ಆ ಊರಲ್ಲಿ ಬೈಪಾಸ್ ಮಾಡಿದ್ದೀನಿ. ಊರಿಗೆ ಸಣ್ಣ ರೋಡ್ ಇತ್ತು, ಈ ಥರ ಸಣ್ಣ ರೋಡ್. ಊರಲ್ಲಿ ಬೈಪಾಸ್ 1 ಕಿಲೋಮೀಟ್ರ್ ಬೈಪಾಸ್ ಮಾಡಿದ್ದೀನಿ, 60 ಅಡಿ ರೋಡ್ ಕೊಟ್ಟಿದ್ದೆ. ಅದಕ್ಕೋಸ್ಕರ ಅವರೆಲ್ಲ ಇವತ್ತು ಸಾಯಂಕಾಲ ಬರ್ತಾಯಿದ್ರೆ ನಾನು ಬ್ಯಾನರ್ ಹಾಕಿಲ್ಲ, ಇದು ನಾನು ಯಾವತ್ತೂ ಹಾಕ್ಸೋದಿಲ್ಲ. ಅವರು ಇಲ್ಲೇ ಹಾಕಿದ್ದಾರೆ, CK ಪಳ್ಳ ಹಾಕಿದ್ದಾರೆ, ಆನೇಕಲ್ಲಲ್ಲಿ ಹಾಕಿದ್ದಾರೆ. ನನಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ, ನನಗೆ ಶಾಕ್ ಆಯ್ತು ಯಾರಪ್ಪ ಹಾಕಿರೋದು ಅಂತ. ಅವ್ರು ಹಾಕಿದ್ದಾರೆ. ಅವರು ಇವತ್ತು ಸಾಯಂಕಾಲ 40 ಜನ ಬರ್ತಾ ಇದ್ದಾರೆ. ನಿಮ್ಮ ಒಂದು ಸಂಸ್ಥೆ ಕಡೆಯಿಂದ ಯಾವ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್? ನೀವಲ್ಲದೆ ನಿಮ್ಮ ಸಂಸ್ಥೆ ಕಡೆಯಿಂದ ಏನೊಂದು ಕೊಡುಗೆ ಇದೆ ಸರ್? ಈಗ ನಾವು ಆ್ಯಕ್ಚುಲಿ ಈಗ ಬನ್ನೇರುಘಟ್ಟ ಸ್ಟೇಷನ್ ಪಕ್ಕದಲ್ಲಿ ಒಂದು ಆಶ್ರಮ ಇದೆ. ಅದಕ್ಕೆಲ್ಲ 2 ಟನ್ ಅಕ್ಕಿ ಕೊಡ್ತಾಯಿದ್ವಿ ಮಂತ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ 2 ಟನ್ ಅಕ್ಕಿ. ಆಮೇಲೆ ನಮ್ಮ ಬರ್ತ್ಡೇ ಎಲ್ಲನೂ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಹೆಂಗಂದರೆ ಅವ್ರಿಗೆಲ್ಲ ಬಟ್ಟೆ ಕೊಡಿಸಿ, ಕಂಬಳಿ ಕೊಡಿಸಿ, ಅವ್ರಿಗೆಲ್ಲ ಏನು ಬೇಕೋ ಇದು ಮಾಡ್ತೀವಿ. ಒಂದೊಂದು ದಿನ ಅವ್ರಿಗೆ ಮೆಡಿಷನ್ ಕೇಳ್ತಾರೆ, ಒಂದಿನ ಅಕ್ಕಿ ಕೇಳ್ತಾರೆ, ಏನು ಬೇಕಾದರೂ ಸಪೋರ್ಟ್ ಮಾಡ್ತೀವಿ. ಅಲ್ಲಿ ಬನ್ನೇರುಘಟ್ಟ ಸ್ಟೇಷನ್ ಹಿಂದಗಡೆ ಒಂದಿದೆ, ಅದರ ಹೆಸರು ನನಗೆ ಗಮನ ಇಲ್ಲ. ಅದಕ್ಕೋಸ್ಕರ ಅದು ಮಾಡ್ತೀವಿ. ತಮಗೆ ಜನ್ಮದಿನದ ಶುಭಾಶಯಗಳು. ಏನು ಇನ್ನೂ ಉನ್ನತವಾದ ಸ್ಥಾನಕ್ಕೆ ಸಂಸ್ಥೆ ಅಂತ ಹಾರೈಸ್ತೀವಿ. ನಮಸ್ಕಾರ.